ಗೆಳೆಯರೆ, ಸಾಹಿತಿ ಬಾನು ಮುಸ್ತಾಕ್ರು ತಮ್ಮ ಕೃತಿಗಳು ಮತ್ತು ತಮಗೆ ಬಂದಂತಹ ಪ್ರಶಸ್ತಿಯಿಂದ ರಾಜ್ಯದೆಲ್ಲೆಡೆ ಪರಿಚಿತರಾಗಿದ್ದಕ್ಕಿಂತ ಬಿಜೆಪಿಯ ಟೀಕೆಗಳಿಂದ ಹೆಚ್ಚು ಪರಿಚಿತರಾದವರು. ಇದೀಗ ಬಿಜೆಪಿಯ ಕಪಾಲಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟನ್ನು ನೀಡಿದ್ದಾರೆ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕರ್ನಾಟಕ ಸರ್ವಜನಾಂಗದ ತೋಟ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆತೆನೆ ಬೆಳಕಿನಲ್ಲಿ ಎಂದು ಕರ್ನಾಟಕದ ಸೌಂದರ್ಯವನ್ನ ಹಾಡಿ ಹೊಗಳಿದ ಕವಿ ನಿಸಾರ್ ಅಹಮದ್ರಂತ ಕವಿಗಳು ಕಟ್ಟಿ ಬೆಳೆಸಿದ ಭಾಷೆ ಕನ್ನಡ. ಗೆಳೆಯರೆ, ಸದಾ ಧರ್ಮ ಮತ್ತು ಜಾತಿಗಳ ಚರ್ಚೆಯಲ್ಲೇ ನಾವುಗಳು ಮುಳುಗಿರ್ತೀವಿ. ಈ ಧರ್ಮ ಮತ್ತು ಜಾತಿಗಳನ್ನು ಮೀರಿ ಯೋಚಿಸುವುದು ಮತ್ತು ಒಂದಾಗುವುದು ಭಾಷೆಯಲ್ಲಿಯೇ, ಭಾಷೆ ವಿಚಾರದಲ್ಲೇ. ಅದು ಕನ್ನಡ ಭಾಷೆಗಿರುವ ಶಕ್ತಿ. ಹೀಗಿರುವ ಕರ್ನಾಟಕದವರ ಮಹಿಳಾ ಸಾಹಿತಿ ಬಾನು ಮುಸ್ತಾಕ್ರು. ಬಾನು ಮುಸ್ತಾಕ್ರ ಹೃದಯ ದೀಪ ಎಂಬ ಕೃತಿಗೆ ಜಗತ್ತಿನ ಶ್ರೇಷ್ಠ ಬೂಕರ್ ಪ್ರಶಸ್ತಿ ಬಂದಿದ್ದು. ಈ ಮೂಲಕ ರಾಜ್ಯದೆಲ್ಲೆಡೆ ಬಾನು ಮುಸ್ತಾಕರಿಗೆ ಪ್ರಶಂಸೆಗಳು ಹರಿದು ಬಂದವು. ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೈಸೂರು ದಸರಾ ನಾಡಹಬ್ಬ 2025ರ ಉದ್ಘಾಟನೆಗೆ ಬಾನು ಮುಸ್ತಾಕರನ್ನ ಆಹ್ವಾನಿಸುತ್ತದೆ. ನಂತರವೇ ನೋಡಿ ಧರ್ಮದಂಗ ಶುರುವಾಗಿದ್ದು. ಈ ರಾಜಕೀಯ ಪಕ್ಷಗಳ ಡೋಂಗಿ ನಾಟಕಗಳಿಗೆ ರಾಜ್ಯವಿಡೀ ಚರ್ಚೆ ಶುರುವಾಯಿತು. ಬಿಜೆಪಿ ಮೊದಲಿನಿಂದಲೂ ಹಿಂದೂ ಪರ ಭಾವನೆಗಳನ್ನು ಹೊಂದಿರುವ ಪಕ್ಷ. ಸಹಜವಾಗಿ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಬಿಜೆಪಿ ವಿರೋಧಿ ನಿಲುವು ಹೊಂದಿರುವಂತಹ ಪಕ್ಷ. ಈ ಎರಡು ಪಕ್ಷಗಳು ನಾಡ ಹಬ್ಬದ ಹೆಸರಿನಲ್ಲಿ ಹೊಸದೊಂದು ರಾಜಕೀಯವನ್ನು ಹುಟ್ಟುಹಾಕಿದವು. ಬಾನು ಮುಸ್ತಾಕ್ರು ಅವರ ಮುಸ್ಲಿಂ ವೇಳೆ ಆಕೆಗೆ ಹಿಂದೂ ಧರ್ಮದ ಬಗ್ಗೆ ಆಗಲಿ ಅಥವಾ ನಾಡ ಹಬ್ಬದ ಬಗ್ಗೆ ಆಗಲಿ ಗೌರವವಿಲ್ಲ, ನಂಬಿಕೆಗಳಿಲ್ಲ ಎಂಬುದು ಬಿಜೆಪಿಗರ ವಾದವಾಗಿತ್ತು. ಇಂತಹದೊಂದು ಚರ್ಚೆಗೆ ಕಾರಣ ಬಾನು ಮುಸ್ತಾಕ್ರು ಆಡಿದಂತಹ ಅದೊಂದು ಮಾತು: ಕರ್ನಾಟಕಕ್ಕೆ, ಕನ್ನಡಕ್ಕೆ ನೀವು ಭುವನೇಶ್ವರಿ ಎಂದು ಹೆಸರಿಟ್ಟರೆ, ಅರಿಶಿಣ ಕುಂಕುಮಗಳನ್ನಿಟ್ಟರೆ ನನ್ನಂತ ಮುಸಲ್ಮಾನ ಹೆಣ್ಣುಮಗಳು ಎಲ್ಲಿಗೆ ಹೋಗಬೇಕೆಂಬುದು. ಇದೇ ಸಾಲುಗಳನ್ನು ಹಿಡಿದು ಬಾನು ಮುಸ್ತಾಕ್ರು ದಸರಾವನ್ನ ಉದ್ಘಾಟಿಸಬಾರದು ಎಂದು ಬಿಜೆಪಿಗರು ವಾದಿಸ್ತಾ ಬಂದಿದ್ರು. ಒಂದು ಹಂತದಲ್ಲಿ ಬಿಜೆಪಿಗರ ವಾದವು ಸರಿ ಎನಿಸಬಹುದು. ಆದರೆ ಇಲ್ಲಿ ಭುವನೇಶ್ವರ ಬಗ್ಗೆ ಮಾತನಾಡಿದವರು ಸದಾ ಕನ್ನಡದ ಗುಂಗಿನಲ್ಲಿ, ಕನ್ನಡದ ಅಕ್ಷರಗಳಲ್ಲಿ ಮುಳುಗಿದ ಸಾಹಿತಿ ಬಾನು ಮುಸ್ತಾಕ್ರು. ನಾವು ಬಾನು ಮುಸ್ತಾಕ್ರ ಭುವನೇಶ್ವರಿ ಬಗೆಗಿನ ಹೇಳಿಕೆಗೂ ಮೊದಲು ಅವರ ಜೀವನ ಶೈಲಿ, ಪದ್ಧತಿಯನ್ನು ನೋಡೋಣ ಬನ್ನಿ. ಗೆಳೆಯರೆ, ಯಾವುದೇ ಧರ್ಮ ಅಥವಾ ಜಾತಿಯಲ್ಲಿ ನಾವು ಜನಿಸಬೇಕೆಂದು ಯಾರೂ ಸಹ ನಿರ್ಧಾರ ಮಾಡಿ ಜನಿಸುವುದಿಲ್ಲ. ಎಲ್ಲವೂ ಆಕಸ್ಮಿಕ. ಹೀಗೆ ಜನಿಸಿದ ನಾವುಗಳು ನಮ್ಮ ಧರ್ಮದ ಪದ್ಧತಿಗಳನ್ನ ಪಾಲಿಸುತ್ತೇವೆ. ಆದರೆ ನಾವು ನಮ್ಮ ಪದ್ಧತಿಗಳನ್ನ ಪಾಲಿಸುವ ಜೊತೆಗೆ ಮಾನವೀಯತೆಯ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಅಂತಹದೊಂದು ಮಾನವೀಯತೆಯ ಮೌಲ್ಯದೊಂದಿಗೆ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಸಾಹಿತಿ ಬಾನು ಮುಸ್ತಾಕ್ರು. ಹಾಗಾಗಿಯೇ ಬಾನು ಮುಸ್ತಾಕ್ರು ಎಂದಿಗೂ ತಮ್ಮ ಮುಸ್ಲಿಂ ಧರ್ಮದ ಕಟ್ಟುಪಾಡಿಗೆ ಅಂಟಿಕೊಳ್ಳಲಿಲ್ಲ. ಹೆಣ್ಣು ಮಕ್ಕಳಿಗೆ ತಮ್ಮ ಧರ್ಮದಲ್ಲಿ ಮತ್ತು ಸಮಾಜದಲ್ಲಿ ಸಿಗಬೇಕಾದಂತಹ ಹಕ್ಕುಗಳ ಪರ, ಸಮಾನತೆಯ ಪರ ಧ್ವನಿ ಎತ್ತಿದವರು ಬಾನು ಮುಸ್ತಾಕ್ರು. ಬಾನು ಮುಸ್ತಾಕ್ರು ಹೆಣ್ಣು ಮಕ್ಕಳನ್ನ ಕಪ್ಪು ಬಟ್ಟೆಯಿಂದ ಮುಚ್ಚುವಂತಹ ಬುರ್ಕವನ್ನ ಎಂದಿಗೂ ಧರಿಸಲಿಲ್ಲ. ಬಾನು ಮುಸ್ತಾಕ್ರ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಈ ಹೃದಯ ದೀಪ ಕೃತಿ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಎದುರಾಗುವ ಅಸಮಾನತೆಯ ಕುರಿತಾದುದು ಎಂಬುದು ಪ್ರತಿಭಟಿಸಿದಂತ ಅನೇಕ ಬೀಜಕರಿಗೆ ಅರಿವಿಲ್ಲ ಅನ್ಸುತ್ತೆ. ಭುವನೇಶ್ವರಿ ತಾಯಿಯ ಬಗ್ಗೆ ಬಾನು ಮುಸ್ತಾಕ್ರು ಎಂದಿಗೂ ಅಗೌರವ ತೋರಿಲ್ಲ. ಬಾನು ಮುಸ್ತಾಕ್ರು ಹೇಳಿದ್ದು, ನೀವು ಹಿಂದೂಗಳು ಕನ್ನಡಕ್ಕೆ ಭುವನೇಶ್ವರಿ ಎಂದು ಪೂಜಿಸಿದರೆ, ಮುಸ್ಲಿಂ ಧರ್ಮದವಳಾದ ನಾನು ಮೂಲಭೂತವಾದಗಳ ವಿರುದ್ಧ, ಅಸಮಾನತೆ ವಿರುದ್ಧ ಹೋರಾಡ್ತಾ ಬಂದಿರುವ ನಾನು, ಮೇಲಾಗಿ ಕನ್ನಡಕ್ಕಾಗಿಯೇ ಬದುಕುತ್ತಿರುವ ನಾನು, ಎಂದಿಗೂ ಕನ್ನಡದಲ್ಲಿ ಧರ್ಮ ನೋಡದ ನಾನು ಏನು ಮಾಡಬೇಕೆಂದು. ಗೆಳೆಯರೆ, ಒಂದು ಕ್ಷಣ ನಾವುಗಳು ಅನ್ಯ ಧರ್ಮದ ವ್ಯಕ್ತಿಯಾಗಿ ಕನ್ನಡದ ಪ್ರೇಮಿಯಾಗಿ ನಿಂತು ನೋಡಿದ್ರೆ ನಮ್ಮೆಲ್ಲರಿಗೂ ಅಂತಹದ್ದೇ ಅನಿಸಿಕೆಗಳು ಬರುವುದು ಸಹಜ ಅಲ್ವೇ? ಈ ಎಲ್ಲ ಚರ್ಚೆಗಳ ನಡುವೆ ಇಂದು ಬಾನು ಮುಸ್ತಾಕ್ರು ತಲೆ ತುಂಬ ಮಲ್ಲಿಗೆ ಮುಡಿದು ಚಾಮುಂಡೇಶ್ವರಿಗೆ ಮಂಗಳಾರತಿಯನ್ನು ಎತ್ತಿ ಕೈ ಮುಗಿದು ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಸರ್ವ ಜನಾಂಗದ ಸಮಾನತೆಯ ಭಾಷಣವನ್ನು ಮಾಡಿ ಬಿಜೆಪಿಯರಿಗೆ ಮುಟ್ಟು ನೋಡಿಕೊಳ್ಳುವಂತಹ ಪೆಟ್ಟನ್ನು ನೀಡಿದ್ದಾರೆ. ಕರ್ನಾಟಕ ಎಂದಿಗೂ ಶಾಂತಿಯ ತೋಟ, ಶಾಂತಿಯ ತೋಟವೇ ಆಗಿರಲಿ. ರಾಜಕೀಯದ ತೆವಲು ಮಾತುಗಳಿಗೆ ಬಲಿಯಾಗುವುದು ಬೇಡ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.